ನ್ಯಾಯಕ್ಕಾಗಿ ಆಗ್ರಹಿಸಿ ಪೊಲೀಸ್ ಪೇದೆಗಳು ಧರಣಿ ಮಾಡ್ತಾ ಇದ್ದು, ಕ್ರಿಮಿನಲ್ ಪ್ರಕರಣದಲ್ಲಿ ಅಮಾನತಾಗಿದ್ದ ಇಬ್ಬರು ಪೇದೆಗಳು ಅಮಾನತು ವಜಾ ಮಾಡಲು ಆಗ್ರಹಿಸಿ ಎಸ್ಪಿ ಕಚೇರಿ ಮುಂದೆ ಕುಟುಂಬ ಸಮೇತ ಧರಣಿ ನಡೆಸಿದ್ದಾರೆ. ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಪ್ರತಿಭಟನೆ ನಡೆಸ್ತಾ ಇದ್ದು, ಕಳೆದ 6 ತಿಂಗಳ ಹಿಂದೆ ಮನಿ ಡಬ್ಲಿಂಗ್ ಪ್ರಕರಣದಲ್ಲಿ ಅಮಾನತಾಗಿದ್ದ ಪೇದೆಗಳು ಇಲಾಖೆ ತನಿಖೆ ಮುಂದುವರೆದಿದ್ದು, ನಮಗೆ ಬೇಗ ನ್ಯಾಯ ನೀಡಿ ಎಂದು ಆಗ್ರಹಿಸಿದ್ದಾರೆ. 6 ತಿಂಗಳಿಂದ ಅಮಾನತಾಗಿದ್ದೇವೆ, ವರದಿಯೂ ನೀಡದೆ ಅಮಾನತು ಆದೇಶ ವಾಪಸ್ ಪಡೆಯದೆ ಕಿರುಕುಳದ ಆರೋಪ ಹೊಂದಿದ್ದಾರೆ. ನಮಗೆ ಬೇಗ ನ್ಯಾಯ ಒದಗಿಸಿ ಎಂದು ಎಸ್ಪಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಎಸ್ಪಿ ಮನೆ ಮುಂದೆ ಈ ಪ್ರತಿಭಟನೆ ನಡೆದಿದೆ. ಪೊಲೀಸ್ ಇಲಾಖೆ ಅಂದ್ರೆ ಜಾತಿ ಭೇದ ಏನು ಇರಬಾರ್ದು ಅಂತ ಇದೆ ಸರ್. ನಾವೆಲ್ಲ ಒಂದೇ ಸರ್. ನಿನ್ನೆ ಆಗಿರ್ತಕ್ಕಂಥ ನೀವು ಹೋದಾಗ ವಿಚಾರ ಮಾಡಿದ್ರೆ ನೀವು ಒಂದು ರೈಟಿಂಗಲ್ಲಿ ಸರ್ ನೀವು ಹೋಗಿ ಹಿಂಗೆ ಹೇಳ್ತಾ ಇದ್ದಾರೆ ಒಂದು ನಿಮಿಷ ಹಿಂಗೆ ಹೋಗಿ ಹಿಂಗೆ ಕೇಳಿದ್ವಿ ನಮ್ಗೆ ಕೊಡ್ತಾ ಇಲ್ಲ. ನಮ್ಮ ತಾಲೂಕಿಗೆ ನಮ್ಗೆ ಇರ್ತಕ್ಕಂಥ ಹಕ್ಕು ಆದರೆ ತಾಲೂಕಿಗೆ ಬೇಕಂತ ಈಗ ನನ್ನ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸುಮಾರು ಸಲ ನಾನು ಇದೇ ಎಸ್ ಪಿ ಆಫೀಸಿಗೆ ಬಂದಿದ್ದೀನಿ. ಚೇಂಬರಲ್ಲೂ ಕೂಡ ನನಗೆ ಬಿಟ್ಟಿಲ್ಲ. ಇನ್ನು ಯಾವ ನಂಬಿಕೆ ಮೇಲೆ ನಾನು ಕೇಳಕ್ ಬರಲ್ಲ ಸರ್. ಸುಮಾರು ಸಲ 1 ಸಲ ಬಂದಿರ್ತೀನಿ. CC ಕ್ಯಾಮ್ರಾ ನನ್ನ ಪ್ರೊಟೆಸ್ಟ್ ನ್ಯಾಯ ಕೇಳಕ್ ಬಂದಿದ್ದೇವೆ ಹೊರತು ಯಾವುದೇ ಕಾರಣಕ್ಕೂ ಪ್ರೊಟೆಸ್ಟ್ ಮಾಡೋದಾದ್ರೆ ನಾವು ಯಾವುದೇ ಕಾರಣಕ್ಕೂ ಮಾಡ್ತಿಲ್ಲ ಸರ್. ನಾನು ನನಗಾಗಿರೋ ಅನ್ಯಾಯದ ಬಗ್ಗೆ ಕೇಳೋಣ ಅಂತ ಬಂದಿದ್ದೀನಿ. ಇದುವರೆಗೂ ನಮ್ಗೆ ಅನ್ಯಾಯ ಆಗಿದೆ, ಮೋಸ ಮಾಡಿಬಿಟ್ಟಿದ್ದಾರೆ ಅಧಿಕಾರಿಗಳು. ಅದಕ್ಕೆ ಸಂಬಂಧಪಟ್ಟಂತೆ 9 ತಿಂಗಳಿಂದ ನೊಂದಿದ್ದೀನಿ, ಅನುಭವಿಸ್ತಾ ಇದ್ದೀನಿ. ಈಗ ನಿನ್ನ ಇಲಾಖೆ ವಿಚಾರಣೆ ಹೆಸರಲ್ಲಿ ತರಿಸ್ಬಿಟ್ಟು ಬರೀ 2 ದಿನಾಂಕಕ್ಕೆ ಕ್ಲೋಸ್ ಮಾಡ್ತಾರೆ ಅಂದರೆ ಅದೇನಾಗ್ತದೆ ಸರ್? ಮತ್ತೆ ನಿಮ್ಮ ನೆಟ್ ಮಾಡಿದ್ರು ಸರ್. ಈಗ ಸರ್ ಆಯಿತು, ಚುನಾವಣಾ ಕರ್ತವ್ಯ ಇದ್ದ ಕಾರಣ ತಮ್ಮ ತಿಳಿಸಿ ಸರ್. ನಾನು ಚುನಾವಣಾ ಕರ್ತವ್ಯಕ್ಕೆ ನೆನೆಸಿದೆ ಸರ್. ದಯವಿಟ್ಟು ನಿಮ್ಮ ಕಚೇರಿಯಿಂದ ಒಂದು ನೋಟಿಸ್ ಇದೆ, ನಾನು ಹಾಜರಾಗ್ತೀನಿ ಅಂತ ನಾನು ನೋಟಿಸ್ ಕೂಡ ತಗೊಂಡಿದ್ದೀಯಾ, ಸೈನ್ ಮಾಡಿದೀಯಾ? ಇಲ್ಲ ಸರ್, ಹಾಜರಾಗಬೇಕಂತ ಹೇಳ್ಬಿಟ್ಟು ನಾನು ಅಲ್ಲ ಭೇಟಿ ಮಾಡಿದೀಯಾ? ನನ್ನ ಭೇಟಿ ಮಾಡಿ ಅಂತ ನಿಮಗೆ ಈಗಾಗಲೇ ನಾನು ಪರ್ಸನಲ್ ಖುದ್ದಾಗಿ ನಿಮಗೆ ನಾನೇ ಫೋನ್ ಮಾಡಿದ್ದೀನಿ. ನಮ್ಮ ಸಮಸ್ಯೆ ಏನಿದೆ ನಾವು ಬಗೆಹರಿಸ್ಕೊಳ್ಳೋಣ, ಆಯಿತಾ? ಈಗ ನಿನ್ನ ಭೇಟಿ ಮಾಡೋದಕ್ಕೆ ನಾನು ಬಂದಿದ್ದೀನಿ. ನೀವು ಮಾತಾಡ್ಕೊಂಡ್ಬಿಟ್ಟು ಅದೇನಿದೆ ನಿಮ್ದು ಏನೇ ಇದ್ರು ನಿಮ್ದು ರೈಟಿಂಗ್ನಲ್ಲಿ ತಗೊಂಡ್ಬಿಟ್ಟು ಈಗ ರೈಟಿಂಗಲ್ಲಿ ಒಂದು ರಿಕ್ವೆಷನ್ ಕೊಡಿ. ಸುಮಾರು ಪತ್ರ ನಾನು ಕೊಟ್ಟಿದ್ದೀನಿ ಸರ್. ರೈಟಿಂಗಲ್ಲಿ ಸುಮಾರು ಪತ್ರ ಕೊಟ್ಟಿದ್ದೀನಿ ಸರ್. ನಿನ್ನೆ ಆಗಿರೋ ವಿಚಾರನ ನೋಡಿ. ನ್ಯಾಯಕ್ಕಾಗಿ ಆಗ್ರಹಿಸಿ ಪೊಲೀಸ್ ಪೇದೆಗಳು ಧರಣಿ ಮಾಡ್ತಾ ಇದ್ದು, ಕ್ರಿಮಿನಲ್ ಪ್ರಕರಣದಲ್ಲಿ ಅಮಾನತಾಗಿದ್ದ ಇಬ್ಬರು ಪೇದೆಗಳು ಅಮಾನತು ವಜಾ ಮಾಡಲು ಆಗ್ರಹಿಸಿ ಎಸ್ಪಿ ಕಚೇರಿ ಮುಂದೆ ಕುಟುಂಬ ಸಮೇತ ಧರಣಿ ನಡೆಸಿದ್ದಾರೆ. ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಪ್ರತಿಭಟನೆ ನಡೆಸ್ತಾ ಇದ್ದು, ಕಳೆದ 6 ತಿಂಗಳ ಹಿಂದೆ ಮನಿ ಡಬ್ಲಿಂಗ್ ಪ್ರಕರಣದಲ್ಲಿ ಅಮಾನತಾಗಿದ್ದ ಪೇದೆಗಳು ಇಲಾಖೆ ತನಿಖೆ ಮುಂದುವರೆದಿದ್ದು, ನಮಗೆ ಬೇಗ ನ್ಯಾಯ ನೀಡಿ ಎಂದು ಆಗ್ರಹಿಸಿದ್ದಾರೆ. 6 ತಿಂಗಳಿಂದ ಅಮಾನತಾಗಿದ್ದೇವೆ, ವರದಿಯೂ ನೀಡದೆ ಅಮಾನತು ಆದೇಶ ವಾಪಸ್ ಪಡೆಯದೆ ಕಿರುಕುಳದ ಆರೋಪ ಹೊಂದಿದ್ದಾರೆ. ನಮಗೆ ಬೇಗ ನ್ಯಾಯ ಒದಗಿಸಿ ಎಂದು ಎಸ್ಪಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಎಸ್ಪಿ ಮನೆ ಮುಂದೆ ಈ ಪ್ರತಿಭಟನೆ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಈಗ ಸಾಹೇಬ್ರ ಮೇಲೆ ನಾನು ಆರೋಪ ಮಾಡಿದ್ದೀನಿ. ಯಾಕಂದರೆ ನನಗಾಗಿರೋ ತಾರತಮ್ಯದ ಬಗ್ಗೆ ನಾನು ಆರೋಪ ಮಾಡಿದ್ದೀನಿ ಸಾಹೇಬ್ರಿಗೆ. ಆ ತಾರತಮ್ಯದ ಕುರಿತು ನಾನು ಅದು ಲೆಟ್ರ್ ಕೊಟ್ಟಿದ್ದೀನಿ. ಸರ್, ನಾನು ನಿಮ್ಮ ಮೇಲೆ ಆರೋಪ ಮಾಡಿದ್ದೀನಿ, ನೀವು ಜಿಲ್ಲೆಗೆ SP ಅವರಾಗಿದ್ದೀರಾ, ನಿಮ್ಮ ಅಧೀನದಲ್ಲಿ ಕೆಲಸ ಮಾಡೋ ಅಧಿಕಾರಿಗಳಿರಲ್ಲ, ನಾಳೆ ದಿನ ನೀವು ವೈಯಕ್ತಿಕವಾಗಿ ತಗೊಂಡು ಉದ್ದೇಶಪೂರ್ವಕವಾಗಿ ನೀವು ಏನಾದರೂ ಮಾಡ್ಬೋದು, ನಮ್ಮ ಇಲಾಖೆ ವಿಚಾರಣೆಯನ್ನು ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು 3 ಲೆಟರ್ ಕೊಟ್ಟಿದ್ದೀನಿ. ಇದುವರೆಗೂ ಅದಕ್ಕೆ ಸಂಬಂಧಪಟ್ಟಂತೆ ಸಂಬಂಧಿಸಿದ ಉತ್ತರ ನೀಡಿಲ್ಲ. ಯಾಕೆ ಸರ್ ನಾವು ಬೇರೆ ಮಾಡಲಿಲ್ಲ? ಫಸ್ಟ್ ಆಫ್ ಆಲ್ ಏನಂದ್ರೆ ನಮ್ಮ ಜಿಲ್ಲೆ ಮೇಲೆ ಮಾತಾಡೋದಕ್ಕಿಂತ ನಿಮ್ಗೆ ಒಂದು ಅವಕಾಶ ಕೊಡ್ತೀನಿ. ಬಂದು ರೈಟಿಂಗ್ನಲ್ಲಿ ಕೊಡಿ ಸರ್. ರೈಟಿಂಗಲ್ಲಿ ನೀವೇನೇ ಕೊಡೋದಿದ್ರೆ ಕೊಡಿ ಸರ್. ನಾನು ಒಂದೇ ಸರ್, ಈಗ ಎಲ್ಲರ ಸಮಕ್ಷದಲ್ಲೇ ಒಂದೇ ಕೇಳ್ತೀನಿ. ನಿನ್ನೆ ನಾನು ತುಂಬ ಅವಮಾನ ಆಗಿದೆ, ಮತ್ತು ಇನ್ನೊಂದು ಏನಂದರೆ ಅನ್ಯಾಯ ಆಗಿದೆ. ಈಗ ನಾನು ಒಂದೇ ಸರ್, ಈಗ ನಿಮ್ದು ಏನಾಗಿದೆ ಅನ್ನೋದು ಒಂದು ಪ್ರಾಪರ್ ಆಗಿ ರೈಟಿಂಗಲ್ಲಿ ಒಂದು ರಿಕ್ವೆಷನ್ ಕೊಡಬೇಕಾಗತ್ತೆ. ರಿಕ್ವೆಷನ್ ಏನಂತಾರೆ, ನಾನು ಅವಕಾಶ ಕಳಿಸೋಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾವ ಉದ್ದೇಶನ ಅವಕಾಶ ಕಳಿಸೋಕ್ಕಾಗಲ್ಲ ಅಂತ ಹೇಳ್ತಾರೆ ಸರ್? ಹಾಗಾದರೆ ವಿಚಾರಣೆ ಮಾಡುವಾಗ ಅವಕಾಶ ಕಳಿಸೋಕ್ಕಾಗಲ್ಲ ಸರ್, ಒಂದು ಡೇಟ್ ಕೊಡೋಕ್ಕಾಗಲ್ಲ ಸರ್. ನಮ್ಮ ರಕ್ಷಣಾ ಸಹಾಯಕರು ಬಂದು ಕ್ರಾಸ್ ಮಾಡೋಕ್ಕೆ ಅವಕಾಶ ಇದೆ ಸರ್. ಇನ್ನು ಅಷ್ಟು ಇನ್ನು ಇಲಾಖೆ ವಿಚಾರಣೆ ಮಾಡೋದೇನಕ್ಕೆ ರಕ್ಷಣಾ ಸಹಾಯಕರಿಂದ ಏನು ಕೆಲಸ ಮಾಡೋದು? ಇನ್ನು ಅವ್ರಿಗೆ ಇಷ್ಟ ಬಂದಂಗೆ ಅವರೇ ತಗೋಬೋದಲ್ಲ ಸರ್. ಅವ್ರಿಗೇನು ಬೇಕೋ ಅದು ಡಿಸಿಷನ್ ತೊಗೊಂಡು ನಾವು ಮಾಡ್ಬೋದಲ್ಲ. ಇನ್ನು ಅಷ್ಟು ಹೆಸರಿಗಷ್ಟೇ ವಿಚಾರಣೆಗಳು. ನಾನು ಇದೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು 1 ತಿಂಗಳಿಂದ SP ಮೇಲೆ ಆರೋಪ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಜಿಲ್ಲಾ SP ಮೇಲೆ ಆರೋಪ ಮಾಡಿದ್ದೀನಿ. ನನಗಾಗಿರೋ ತಾರತಮ್ಯದ ಬಗ್ಗೆ ನಾನು ಈ ಜಿಲ್ಲೆಯಲ್ಲಿ ನಿಮ್ಮ ಅಧೀನದಲ್ಲಿ ಕೆಲಸ ಮಾಡುವ ಯಾವ ಅಧಿಕಾರಿ ಮೇಲೆ ಕೂಡ ನಾನು ನಂಬಿಕೆ ಇಲ್ಲ. ನನ್ನ ಇಲಾಖೆ ವಿಚಾರಣೆಯನ್ನು ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು 3 ಲೆಟರ್ ಕೊಟ್ಟಿದ್ದೀನಿ. ಇದುವರೆಗೂ ನನ್ನ ಸಮಾಜಕ್ಕೆ ಉತ್ತರ ಕೊಟ್ಟಿಲ್ಲ. ಅಂದರೆ ಅದು ವೈಯಕ್ತಿಕವಾಗಿ ಉದ್ದೇಶವಾಗಿ ಈ ಥರ ಎಲ್ಲ ಮಾಡ್ತಾರ. ನಾನು ಈಗ ನಿನ್ನೆ ಮಾಡಿರೋ ವಿಡಿಯೋ, ನಿನ್ನೆ ಮಾಡಿರೋ ಹೇಳಿದ್ರು ಈ
ಜಿಲ್ಲೆಯಲ್ಲಿ ನಮಗೆ ಯಾವ ಅಧಿಕಾರಿ ಮೇಲೆ ಕೂಡ ನಮ್ಮ ನಂಬಿಕೆ ಇಲ್ಲ. ನನ್ನ ಇಲಾಖೆ ವಿಚಾರಗಳನ್ನು ಬೇರೆ ಜಿಲ್ಲೆಗೆ ವರ್ಗಾವಣೆ, ಯಾವ ಜಿಲ್ಲೆಯಲ್ಲಿ ಯಾವ ಅಧಿಕಾರಿ ಆಗುತ್ತೆ ಇವರು ಅಂಡರಲ್ಲಿ ಕೆಲಸ ಮಾಡುವ ಅಧಿಕಾರಿ ನಿನ್ನೆ ಆಗಿರೋ ಅನ್ಯಾಯ ಬಗ್ಗೆ ನಮಗೆ ಅದು ವಿಚಾರಣೆ ಆಗಬೇಕು. ಗೊತ್ತಿಲ್ಲ. ನಾವು ಪ್ರೊಟೆಸ್ಟ್ ಇಲ್ಲ, ಒಂದ್ ಸೆಕೆಂಡ್, ನ್ಯಾಯ ಕೇಳೋದು. ನಾವು ನ್ಯಾಯ ಕೇಳಕ್ಕೆ ಬಂದಿದ್ದೇವೆ ಹೊರತು ಯಾವುದೇ ಈಗ ನಮ್ಗೆ ಬಂದಿರೋ ಮಾಹಿತಿ ಪ್ರೊಟೆಸ್ಟ್ ಮಾಡೋದಾಗಲಿ ನಾವು ಯಾವುದೇ ಕಾರಣಕ್ಕೂ ಮಾಡ್ತಿಲ್ಲ ಸರ್. ನಾನು ನನಗಾಗಿರೋ ಅನ್ಯಾಯದ ಬಗ್ಗೆ ಕೇಳೋಣ ಅಂತ ಬಂದಿದ್ದೀನಿ. ಇದುವರೆಗೂ ನಮ್ಗೆ ಅನ್ಯಾಯ ಆಗಿದೆ, ಮೋಸ ಮಾಡಿಬಿಟ್ಟಿದ್ದಾರೆ ಅಧಿಕಾರಿಗಳು. ಅದಕ್ಕೆ ಸಂಬಂಧಪಟ್ಟಂತೆ 9 ತಿಂಗಳಿಂದ ನೊಂದಿದ್ದೀನಿ, ಅನುಭವಿಸ್ತಾ ಇದ್ದೀನಿ. ಈಗ ನಿನ್ನ ಇಲಾಖೆ ವಿಚಾರಣೆ ಹೆಸರಲ್ಲಿ ತರಿಸ್ಬಿಟ್ಟು ಬರೀ 2 ದಿನಾಂಕಕ್ಕೆ ಕ್ಲೋಸ್ ಮಾಡ್ತಾರೆ ಅಂದರೆ ಅದೇನಂತ ಸರ್? ಮತ್ತೆ ನಿಮ್ಮ ನೆಟ್ ಮಾಡಿದ್ರು ಸರ್. ಹೀಗೆ ಸರ್ ಎರಡು ನಿಮಿಷ ಆಯ್ತು. ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಅದನ್ನ ಏನಿದೆ ನಿಮ್ಗೆ ಅವಕಾಶ ಏನಿದೆ ಅದಕ್ಕೆ ನಿಮಗೆ ಇಲ್ಲಿ ಬಂದಿದ್ದೀರಾ, ನಮ್ಗೆ ಯಾರು ಅಹವಾಲು ಕೇಳಿಲ್ಲ ಅಂತಂತಾರೆ. ಅದಕ್ಕೆ ನಾನು ಇಲ್ಲಿ ಬಂದಿದ್ದೇನೆ, ನನಗೆ ಇನ್ಸ್ಟ್ರಕ್ಷನ್ಸ್ ಬಂದಿದೆ ನಿಮ್ಮ ಹತ್ರ ಮಾತಾಡೋದಕ್ಕೆ ಅಂತೇಳಿ ಬಂದಿದ್ದೀನಿ. ಅದು ಏನಿತ್ತು ಬಂದು ಕೂತ್ಕೊಂಡು ಮಾತಾಡ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ನಾನು ಈಗ ಸಾಹೇಬ್ರ ಮೇಲೆ ನಾನು ಆರೋಪ ಮಾಡಿದ್ದೀನಿ. ಯಾಕಂದರೆ ನನಗೆ ಆಗಿರೋ ತಾರತಮ್ಯದ ಬಗ್ಗೆ ನಾನು ಆರೋಪ ಮಾಡಿದ್ದೀನಿ ಸಾಹೇಬ್ರಿಗೆ. ಆ ತಾರತಮ್ಯದ ಕುರಿತು ನಾನು ಅದು ಲೆಟ್ರ್ ಕೊಟ್ಟಿದ್ದೀನಿ. ಸರ್, ನಾನು ನಿಮ್ಮ ಮೇಲೆ ಆರೋಪ ಮಾಡಿದ್ದೀನಿ, ನೀವು ಜಿಲ್ಲೆಗೆ SP ಅವರಾಗಿದ್ದೀರಾ, ನಿಮ್ಮ ಅಧೀನದಲ್ಲಿ ಕೆಲಸ ಮಾಡೋ ಅಧಿಕಾರಿಗಳಿರಲ್ಲ, ನಾಳೆ ದಿನ ನೀವು ವೈಯಕ್ತಿಕವಾಗಿ ತಗೊಂಡು ಉದ್ದೇಶಪೂರ್ವಕವಾಗಿ ನೀವು ಏನಾದರೂ ಮಾಡ್ಬೋದು, ನಮ್ಮ ಇಲಾಖೆ ವಿಚಾರಣೆಯನ್ನು ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು 3 ಲೆಟ್ರ್ ಕೊಟ್ಟಿದ್ದೀನಿ ಸರ್. ಇದುವರೆಗೂ ಅದಕ್ಕೆ ಸಂಬಂಧಪಟ್ಟಂತೆ ಸಂಬಂಧಿಸಿದ ಉತ್ತರ ನೀಡಿಲ್ಲ. ಯಾಕೆ ಸರ್ ನಾವು ಬೇರೆ ಮಾಡಲಿಲ್ಲ? ಫಸ್ಟ್ ಆಫ್ ಆಲ್ ಏನಂದ್ರೆ ನಮ್ಮ ಜಿಲ್ಲೆ SP ಮೇಲೆ ಹೀಗೆ ಅಶೋಕ್, ನೀವು ಇಲ್ಲಿ ಕೂತ್ಕೊಂಡು ಮಾತಾಡೋದಕ್ಕಿಂತ ನಿಮ್ಗೆ ಒಂದು ಅವಕಾಶ ಕೊಡ್ತೀನಿ. ಬಂದು ರೈಟಿಂಗ್ನಲ್ಲಿ ಕೊಡೋದಿದ್ರೆ ಕೊಡಿ, ಸರ್. ಆಯ್ತಾ? ರೈಟಿಂಗಲ್ಲಿ ನೀವೇನೇ ಕೊಡೋದಿದ್ರೆ ಕೊಡಿ. ಸರ್, ನಾನು ಒಂದೇ ಸರ್, ಈಗ ಎಲ್ಲರ ಸಮಕ್ಷದಲ್ಲಿ ಒಂದೇ ಕೇಳ್ತೀನಿ. ನಿನ್ನೆ ನಾನು ತುಂಬ ಅವಮಾನ ಆಗಿದೆ, ಮತ್ತು ಇನ್ನೊಂದೇನೆಂದರೆ ಅನ್ಯಾಯ ಆಗಿದೆ. ಈಗ ನಾನು ಹಿಂದೆ ಸರ್, ಈಗ ನಿಮ್ದು ಏನಾಗಿದೆ ಅನ್ನೋದು ಒಂದು ಪ್ರಾಪರ್ ಆಗಿ ರೈಟಿಂಗ್ ಅಲ್ಲಿ ಒಂದು ರಿಕ್ವೆಷನ್ ಕೊಡ್ಬೇಕಾಗತ್ತೆ ನೀವು. ರಿಕ್ವಿಸೇಷನ್